ರೋಸಸ್ ಎಲ್ಲ ಕೊಡ್ತಾರೆ, ಶಾಲು ಎಲ್ಲ ಕೊಡ್ತಾರೆ. ಬಟ್ ಅದನ್ನು ಒಳಗಡೆ ಎಂಟ್ರೇ ಮಾಡಲ್ಲ, ಅಲ್ಲೇ ಕಿತ್ಬಿಟ್ಟು ಎಸ್ಬಿಡ್ತಾರೆ. ಆ ಥರದ್ದೇನು ತಗೊಳಕ್ಕೆ ಹೋಗ್ಬೇಡಿ ನೀವು, ಖಾಲಿ ಕೈಯಲ್ಲಿ ಹೋಗ್ಬೇಕು ಆ್ಯಕ್ಚುಲಿ ಒಳಗಡೆ. ಫ್ರೆಂಡ್ಸ್ ಬರೀ ಮಕ್ಕಳು ತಕ್ಕೊಡ್ತಾರೆ, ನನಗೆ ಏನು ತಕ್ಕೊಡೋದೇ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನಗೆ ಏನು ತಕ್ಕೊಡ್ತಾರೆ. ಗೇಟ್ ನಂಬರ್ 6 ಒಳಗಡೆ ಬಂದು ನೀವು ಫ್ರೀ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಹಾಗೆ 5 ರೂಪೀಸ್ ಫೋನ್ ಇದೆ, ಇಲ್ಲೇ ಕೊಡಿ. ಹೊರಗಡೆ ನಿಮ್ಮನ್ನು ತುಂಬ ಸ್ಟಾರ್ಟ್ ಮಾಡ್ತಾರೆ, ಬನ್ನಿ ಬನ್ನಿ ಅಂತ ಅಂಗಡಿನಲ್ಲಿ ಇಡಿಸ್ತೀವಿ ಅಂತ. ಅಂಗಡಿಲಿ ಇಡಬೇಕು ಅಂದರೆ ಅಲ್ಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಬೇಕು, 200-300 ರೂಪೀಸ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ಯಾಟರ್ಡೆ ಬಂದು ಶಿರಡಿಗೆ ರೀಚ್ ಆದ್ವಿ ಅಂತ ಹೇಳಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದೆ, ಅದ್ರ ಮುಂದುವರೆದ ವ್ಲಾಗ್ ಇದು. ಫ್ರೆಂಡ್ಸ್ ಅಂತೂ ಇಂತೂ ರೂಮಿಗೆ ಬಂದಿದ್ದೀವಿ, ಫ್ರೆಶ್ ಅಪ್ ಆಗ್ತೀವಿ, ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ತೀವಿ ಇಲ್ಲಿ. ಸೊ ರೂಮು ಜಸ್ಟ್ ಸಿಂಪಲ್ಲಾಗಿ ಹೀಗಿದೆ. ಸೊ ನಾವು ಜಸ್ಟ್ ನೈಟ್ ಸ್ಟೇ ಮಾಡ್ಕೊಂಡು ಬೆಳಗ್ಗೆಗೆಲ್ಲ ಹೊರಟ್ಬಿಡೋದಲ್ವ, ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ನನ್ನ ಮಗ, ದೊಡ್ಡ ಮಗ ಒಂದು ಕಡೆ, ಚಿಕ್ಕ ಮಗ ಒಂದು ಕಡೆ ಶಿಫ್ಟ್ ಆಗಿದ್ದಾರೆ. ಇವನು ಈ ಕಡೆ ಮಲ್ಕೊಂಡ್ರೆ, ನೀನು ಆ ಕಡೆ ಮಲ್ಕೊಂಡ್ರೆ, ಪಾಪ ನಾನು ಎಲ್ಲಿ ಹೋಗ್ಬೇಕು? ವಾಚ್ ಇಲ್ಲಿ ವಾಚ್ ಕಳ್ಳ ನಾನು ವಾಚ್ ಕತ್ಕೊಂಡಿದ್ದೇನೆ. ಬಾಲ್ಕನಿ ಇದೆ ಇದಕ್ಕೆ ಅಟ್ಯಾಚ್ ಆಗಿ, ನೋಡಿ ಬಾಲ್ಕನಿ. ನಡಿಚಿನ ಒಳಗಡೆ ಸ್ವಲ್ಪ ಇಲ್ಲಿ ನಡಿಮ್ಮ. ಸೊ ಬನ್ನಿ, ಇವಾಗ ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಮೊಬೈಲ್ ಫೋನೆಲ್ಲ ಅಲೋ ಇಲ್ಲ ಆ್ಯಕ್ಚುಲಿ, ಫೋನೆಲ್ಲ ತೊಗೊಂಡು ಹೋಗೋಂಗಿಲ್ಲ. ಸೊ ತುಂಬ ಖುಷಿ ಆಗ್ತಾಯಿದೆ, ತುಂಬ ಎಕ್ಸೈಟ್ ಆಗಿದ್ದೀನಿ ಟೆಂಪಲ್ಗೆ ಬಂದಿರೋದ್ರಿಂದ. ಹಾಯ್ ಫ್ರೆಂಡ್ಸ್, ರೆಡಿ ಆಗಿದ್ದೀವಿ ನೋಡಿ, ಎಲ್ಲರೂ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ 5 o'clockಗೆ ರೆಡಿ ಆದ್ವಿ, ಬಟ್ ಹೆವಿ ಅಂದರೆ ಹೆವಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ ನಾನು ಸ್ಯಾರಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಮಳೆ, ಬಿಸಿಲು ಮಳೆ ಎರಡು ಒಟ್ಟೊಟ್ಟಿಗೆ ಬರ್ತಾ ಇದೆ. ಅಲ್ಲಿ ನೋಡಿ ರೇನ್ಬೋ ಕೂಡ ಕಾಣಿಸ್ತಾ ಇದೆ. ನಮ್ಮ ಹುಡುಗರು ರೆಡಿ ಆಗಿದ್ದಾರೆ. ನನ್ನ ದೊಡ್ಡ ಮಗ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾನೆ, ಅವ್ರ ಅಪ್ಪನ ಕಾಪಿ ಮಾಡ್ತಾ ಇದ್ದಾನೆ. ಅವ್ರ ಅಪ್ಪನೂ ಹಂಗೇನೆ, ಯಾವಾಗಲೂ ವೈಟು. ನನ್ನ ದೊಡ್ಡ ಮಗನ ಇಲ್ಲಿ ನಮ್ಮ ಹಸ್ಬೆಂಡು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ನನ್ನ ಮಗ, ಇದು ಪುಟ್ಟ ಮಗ, ಇದು ಬಾಬನ್ ಕಲರ್ ಹಾಕ್ಕೊಂಡಿದ್ದಾನೆ. ಹೀಗಿದೆ ನನ್ನ ಔಟ್ಫಿಟ್, ಹೀಗಿದೆ. ಬನ್ನಿ ಹೋಗೋಣ, ಮಳೆ ನಿಲ್ಲಬೇಕು. ಸೊ ಹೊರಟ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಅಂತೂ ಇಂತೂ ವಾಕಬಲ್ ಡಿಸ್ಟೆನ್ಸೇ ಇತ್ತು ನಮ್ಮ ರೂಮಿಂದ. ಟೆಂಪಲ್ ಹತ್ರ ಬಂದ್ವಿ, ಒಂದು 5 minutes ವಾಕಬಲ್ ಇತ್ತು. ಸೊ ಇಲ್ಲಿ ಬಂದು ತುಂಬ ಜನ ನಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ. ಬನ್ನಿ ಬನ್ನಿ ಅಂತ ಕರೆಯೋದು, ಅಂಗಡಿಗಳಲ್ಲಿ ಫೋನೆಲ್ಲ ಇಡ್ಸೋಕೆ ಹೋಗೋದು, ಲಗೇಜ್ ಇಡ್ಸೋದು. ಸೊ 300 ರೂಪಾಯಿ 400 ರೂಪಾಯಿ ಐಟಮ್ಗಳೆಲ್ಲ ತಕ್ಕೊಡೋದು ಮಾಡ್ತಾರೆ. ಬಟ್ ಇಲ್ಲಿ ದೇವಸ್ಥಾನದಲ್ಲೇ ನಮಗೆ ಫೆಸಿಲಿಟಿ ಇದೆ ಫ್ರೆಂಡ್ಸ್. ಸ್ಲಿಪ್ಪರ್ ಎಲ್ಲ ಫ್ರೀಯಾಗಿ ಇಲ್ಲಿ ಬಿಟ್ಟು ಹೋಗ್ಬೋದು. ಒಂದು ಟೋಕನ್ ಕೊಡ್ತಾರೆ ಅಷ್ಟೇ, ಒಂದು ಪೇಪರಲ್ಲಿ ಬರೆದು. ಮತ್ತು ಫೋನ್ ಕೂಡ ಜಸ್ಟ್ 5 ರೂಪೀಸ್ಗೆ ಇಲ್ಲಿ ಎತ್ತಿಡ್ತಾರೆ. ಅದಕ್ಕೂ ಕೂಡ ಒಂದು ಟೋಕನ್ ಕೊಡ್ತಾರೆ, ನಾವು ಬರುವಾಗ ಕಲೆಕ್ಟ್ ಮಾಡ್ಕೋಬೇಕಷ್ಟೇ. ನೋಡಿ ಇಲ್ಲಿ ಟೋಕನ್ ಕೊಟ್ಟಿದ್ದಾರೆ. ಹೊರಗಡೆ ಎಲ್ಲ ಹೋದರೆ ಇದಕ್ಕೆ 300-400 ರೂಪಾಯಿ ಸುಮ್ಮನೆ ಖರ್ಚು ಮಾಡಿಸ್ಬಿಡ್ತಾರೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಆಚೆ ಬಂದುಬಿಟ್ಟು ಮೊಬೈಲು ಸ್ಲಿಪ್ಪರ್ ಎಲ್ಲ ಕಲೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಆಚೆ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಗೊತ್ತಾಗದೆ ನಾವು ಕೂಡ ತುಂಬ ದುಡ್ಡು ವೇಸ್ಟ್ ಮಾಡ್ಕೊಂಡಿದ್ವಿ. ಸ್ಲಿಪ್ಪರ್ ಬಿಡೋಕ್ಕೆ, ಮೊಬೈಲ್ ಇಡೋಕ್ಕೆಲ್ಲ ತುಂಬ ಜಾಸ್ತಿ ದುಡ್ಡು ಹೇಳಿದ್ರು. ಸೊ ಈ ಸಲ ನೀಟಾಗಿ ತಿಳ್ಕೊಂಡು ಬಂದ್ವಿ. ನೋಡಿ ಫ್ರೀ ಸ್ಟ್ಯಾಂಡು ಸ್ಲಿಪ್ಪರು, ಅಲ್ಲಿ ಮೊಬೈಲ್ ಹಾಕಿದೆ. ಮೊಬೈಲಿಗೆ ಜಸ್ಟ್ 5 ರೂಪೀಸ್ ಅಷ್ಟೇ. ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನನ್ನ ಮಗ ಬೇಕು ಅಂತ ಇದನ್ನು ತಗೊಂಡಿದ್ದಾನೆ. ಏನಿದು ಬಾಂಬೆ ಮಿಠಾಯಿ ಸಾಮಾನ್ಗೆಲ್ಲ ತುಂಬ ಕೇಳ್ತಾ ಇದ್ದಾರೆ. ಸದ್ಯ ನಮಗೆ ದರ್ಶನ ಆಗಬೇಕಿತ್ತು. 5:50ಕ್ಕೆ ಬಂದ್ವಿ ಫ್ರೆಂಡ್ಸ್. 7:00ವರೆಗೆ ಎಷ್ಟು 6:10ಕ್ಕೆಲ್ಲ ದರ್ಶನ ಆಗೋಯ್ತು. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ. ಎಲ್ಲ ಆದಮೇಲೆ ಆಚೆ ಬಂದು ಕೂತು ನಿಂತು ಸಿಕ್ಕಾಬಟ್ಟೆ ಪ್ಲೇಸಸ್ ಇದೆ ಒಳಗಡೆ ನೋಡೋ ಅಂತ, ತುಂಬ ಪ್ಲೇಸ್ ಇದೆ. ಬಾಬನ್ ಪ್ಲೇಸ್ ರಿಲೇಟೆಡ್ ಅದೆಲ್ಲ ನೋಡಿಕೊಂಡು ಭಜನೆ ಮಾಡ್ತಾ ಇದ್ದು ಅಲ್ಲೆಲ್ಲ ಕೂತ್ಕೊಂಡು ಬಂದ್ವಿ. ನೋಡಿ ಇದೆಲ್ಲ ಫ್ರೀ ಪ್ರಸಾದ, ಒಬ್ರಿಗೆ ಒಂದೊಂದು ಕೊಡ್ತಾರೆ. ನಮ್ಮ ಮಕ್ಳಿಗೆ ಅವರು 2 ಕೊಟ್ಟರು. ಫ್ರೀ ಪ್ರಸಾದ ಸಿಕ್ತು, ಜೊತೆಗೆ ಫ್ರೀ ಬಾಬಾದು ನಾಮ ಎಲ್ಲ ಕೊಡ್ತಾರೆ. ಕಾಯಿತು ಬಾಬಾ ಕೂತ್ಕೊಂಡು ಯೋಗ ಮಾಡ್ತಾಯಿದ್ರು, ಧ್ಯಾನ ಮಾಡ್ತಾಯಿದ್ರು ಅಂತ ಒಂದು ಬೇವಿನ ಮರ ಇದೆ, ಅಲ್ಲೂ ಕೂಡ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದ್ವಿ. ಒಳಗಡೆ ನೋಡೋದಕ್ಕೆ ತುಂಬ ದೇವಸ್ಥಾನಗಳಿದ್ದಾವೆ, ದೇವರಿದೆ, ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವ ಹೋಟೆಲ್ ನೋಡಿ, ಯಾವೊಂದು ಸಣ್ಣ ಹೋಟ್ಲ್ ಆಗ್ಬೋದು, ಸಣ್ಣ ಒಂದು ಟೂರಿಸ್ಟ್ ನೇಮ್ ಆಗ್ಬೋದು, ಒಂದು ಸಣ್ಣ ಪುಟ್ಟ ಅಂಗಡಿಗಳಾಗ್ಬೋದು, ಒಂದು ಸಾಯಿ ಅಂತ ಹೆಸರು ಇದ್ದೇ ಇರುತ್ತೆ. ಸಾಯಿರಾಮ್ ಅಥವಾ ಸಾಯಿರಾಜ್ ಅಥವಾ ಸಾಯಿಬಾಬಾ,
ಸಾಯಿ ಬಿಗ್ ಬಜಾರ್, ಸಾಯಿ ಅನ್ನೋದು ಇದ್ದೇ ಇರುತ್ತೆ. ಸಾಯಿಬಾಬಾ ಹೆಸರು ಇಟ್ಟು ಆಮೇಲೆ ನೆಕ್ಸ್ಟ್ ಅವ್ರ ಅಂಗಡಿಗಳ ನೇಮ್ ಏನಿರುತ್ತೆ ಅದನ್ನು ಹಾಕೊಂಡಿರ್ತಾರೆ. ಇಲ್ಲಿ ನಿಮಗೆ ಹೆಜ್ಜೆಜ್ಜೆಗೂ ಕುಡಿಯೋ ನೀರು, ಹೆಜ್ಜೆಜ್ಜೆಗೂ ಬಾತ್ರೂಮ್ ಎಲ್ಲ ಸಿಗುತ್ತೆ, ಕನ್ವೀನಿಯೆಂಟಾಗಿ ಸಿಗುತ್ತೆ. ಕೂತ್ಕೊಂಡಿದ್ವಿ, ತುಂಬ ಖುಷಿ ಆಯಿತು. 5 ನಿಮಿಷ ಕೂಡ ನಾವು ನಿಲ್ಲಿಲ್ಲ ದರ್ಶನಕ್ಕೆ ಅಲ್ವಾ ರೀ? 5 ನಿಮಿಷ ದರ್ಶನಕ್ಕೆ ನಿಲ್ಲಲಿಲ್ಲ, ನಾವು ನಿಲ್ಲಲೇ ಇಲ್ಲ, ಕಂಟಿನ್ಯೂಸ್ ಆಗಿ ಹೋಗಿದ್ದಷ್ಟೇ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದಿಲ್ಲಿ ಫೋನು ಚಪ್ಪಲಿನೆಲ್ಲ ಬಿಟ್ಬಿಟ್ಟು ನೀವು ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದು ಕಲೆಕ್ಟ್ ಮಾಡ್ಕೊಂಡು ನೀವು ಆಚೆ ಹೋಗ್ಬೋದು. ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು 10 ನಿಮಿಷ ಸುಧಾರಿಸ್ಕೊಂಡು ಅಲ್ಲಿಂದ ಅನ್ನ ಪ್ರಸಾದಕ್ಕೆ ಹೋಗ್ತೀವಿ. ಬೆಳಗ್ಗೆನೇ ನೋಡಬೇಕು, ಪ್ಲ್ಯಾನ್ ಮಾಡ್ಕೊಂಡು ಸಂಜೆವ್ರಿಗೆ ಹೋಗ್ಬಿಟ್ಟು ಬರ್ತೀವಿ. ಸೊ ಒಳಗಡೆ ಎಲ್ಲ ರೌಂಡ್ ಹಾಕೊಂಡ್ಮೇಲೆ ಎಲ್ಲ ದರ್ಶನ ಮಾಡಿದ್ಮೇಲೆ ಸುಮಾರು ಹೊತ್ತು ಆಗುತ್ತೆ, ಅಲ್ಲೇ 3 to 4 hour ಆಗೋಗ್ಬಿಡುತ್ತೆ ಒಳಗಡೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಆಚೆ ಬಂದರೆ ನೀವು ಎಲ್ಲಿ ನೋಡಿದ್ರು ಸಾಯಿಬಾಬಾದು ಒಳಗಡೆ ಏನು ನಡೀತಾ ಇರುತ್ತೆ ಅದ್ರದ್ದು ಲೈವ್ ನಡೀತಾ ಇರುತ್ತೆ. ಆಚೆ ಎಲ್ಲ ಕಡೆ LED ಸ್ಕ್ರೀನ್ನಲ್ಲಿ ಅದು ಶೋ ಆಗ್ತಾ ಇರುತ್ತೆ. ಸೊ ನೋಡಿ, ಇದು ಆಚೆ ಕಡೆ ನಾವು ಟೆಂಪಲಿಂದ ಆಚೆ ಬಂತು ಅಂದರೆ ಸೊ ನಮ್ಮ ಲೆಫ್ಟ್ ಎಡಭಾಗಕ್ಕೆ ಈ ರೀತಿ ಶಾಪ್ಗಳು, ಅಂಗಡಿಗಳು ಪ್ರತಿಯೊಂದು ಇದೆ. ಇಲ್ಲೂ ಕೂಡ ದೇವ್ರದ್ದು ಮೆರವಣಿಗೆ ಎಲ್ಲ ಹೋಗ್ತಾ ಇತ್ತು, ಬಾಬಾ ಮೆರವಣಿಗೆ. ತುಂಬ ಡ್ಯಾನ್ಸ್ ಮಾಡ್ತಾಯಿದ್ರು ಲೇಡೀಸು ಜೆಂಟ್ಸ್ ಎಲ್ಲರೂ ಕೂಡ. ಶಾಪ್ಗಳಂತೂ ಯಾವುದಕ್ಕೆ ಹೋಗಬೇಕು ಯಾವುದಕ್ಕೆ ಬಿಡಬೇಕು ಅಂತ ಮಾತ್ರ ಗೊತ್ತಾಗಲ್ಲ. ಸಿಕ್ಕಾಬಟ್ಟೆ ಶಾಪ್ಸ್ಗಳು ಸಿಕ್ಕಾಬಟ್ಟೆ ಮಾರ್ತಾ ಇರ್ತಾರೆ. A to Z ಎಲ್ಲ ಸಿಗುತ್ತೆ ಇಲ್ಲಿ. ಆ್ಯಕ್ಚುಲಿ ಆಚೆ ಬಂದರೆ ಒಂಥರ ಜಾತ್ರೆ, ಪ್ರತಿದಿನ ಇಲ್ಲಿ ಜಾತ್ರೆನೇ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದು ನೋಡಿ ಚಾವಡಿ ಅಂತ ಏನಿದೆ ಇಲ್ಲಿ. ಸೊ ಇಲ್ಲಿ ಈ ಕಡೆ ಬಂದು ಲೆಫ್ಟ್ಗೆ ಲೇಡೀಸ್ ಮಾತ್ರ ಹೋಗಬೇಕು ಒಳಗಡೆ, ರೈಟಲ್ಲಿರೋ ದೇವಸ್ಥಾನಕ್ಕೆ ಜೆಂಟ್ಸ್ ಮಾತ್ರ ಹೋಗಬೇಕು, ಆ ಥರ ಇದೆ. ಸೊ ಇಲ್ಲಿ ಜೆಂಟ್ಸ್ ಮಾತ್ರ ಅದು ದರ್ಶನ ಮಾಡೋಕ್ಕೆ ಹೋಗಬೇಕು ಅಂತ ಇರೋದು. ನೋಡಿ, ಎಲ್ಲ ಕಡೆ ಲೈವ್ ನಡೀತಾ ಇದೆ, ಲೈವ್ ತೋರಿಸ್ತಾ ಇರ್ತಾರೆ ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನ ಒಳಗಡೆಯಿಂದ. ಸೊ ಇಲ್ಲೆಲ್ಲ ಜನ ಕಾಲು ಕೂಡ ಇಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಸಂಜೆ ಹೊತ್ತು ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಮಾರ್ನಿಂಗ್ ಟೈಮ್ಗಿಂತ ಸಂಜೆ ಹೊತ್ತೇ ತುಂಬ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸು, ಆ ಡೆಕೋರೇಷನ್ನು, ಆ ಅಂಗಡಿಗಳು ತುಂಬ ಚೆನ್ನಾಗಿರುತ್ತೆ. ಭಜನೆ ಬಾಬಾದು, ಹಾಗೆಯೇ ಮಂಗಳಾರತಿದೆಲ್ಲ ಇರುತ್ತೆ. ನಾನು ಹಾಗೆ ಇಯರಿಂಗ್ಸ್ ನೋಡ್ತಾ ಇದ್ದೆ ತಗೊಳ್ಳೋಣ ಅಂತ ಹೇಳಿ. ಅಲ್ಲಿಂದ ಬಂದರೆ ಆ ಪಕ್ಕದಲ್ಲೇ ಬಂದು ಸಾಯಿಬಾಬಾದು ಚಿಕ್ಕದಾದ ಒಂದು ಪಾರ್ಕ್ ಇದೆ. ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಮಕ್ಳಿಗೂ ಕೂಡ ಆಟ ಸಾಮಾನುಗಳೆಲ್ಲ ಇದೆ, ಆಟ ಆಡೋದಕ್ಕೆ. ಪಾರ್ಕಲ್ಲಿರುತ್ತಲ್ಲ ಅದೇ ರೀತಿ ಮಕ್ಕಳು ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು. ಇದು ಒಂಥರ ಚೆನ್ನಾಗಿದೆ ನೋಡಿ, ಶ್ರೀ ಸಾಯಿ ಪಲ್ಲಕ್ಕಿ ಗಾರ್ಡನ್ ಅಂತ ಹೇಳಿ. ಸೊ ಮುನ್ಸಿಪಲ್ ಕೌನ್ಸಿಲ್ ಅಂತ ಇದೆ. ಇಲ್ಲಿಂದ ಎಂಟ್ರಿ ಆದ್ವಿ ಒಳಗಡೆ. ನೋಡಿ, ಇದು ಬಾಬಾದು. ಎಲ್ಲಿ ನೋಡಿದ್ರು ಬಾಬಾ ಸ್ಟ್ಯಾಚು ಡಿಫ್ರೆಂಟಾಗಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಎಲ್ಲ ಕಡೆ ಈ ಹೋಟೆಲ್ಗಳ ಮುಂದೆ ಕೂಡ ಇರ್ಬೋದು. ಸೊ ಬಾಬಾದು ವಿಗ್ರಹಗಳನ್ನ ಕೆತ್ತನೆ ಮಾಡಿರ್ತಾರೆ, ಒಂದಕ್ಕಿಂತ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನೋಡಿ, ಇದು ಆ ಪಾರ್ಕಲ್ಲಿರೋದು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲೆಲ್ಲ ಆಟ ಎಲ್ಲ ಆಡಿದ್ರು ಮಕ್ಳುಗಳು. ಹಾಗೆ ಇದನ್ನು ಕವರ್ ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡು. ಸುತ್ತಮುತ್ತ ಫಂಕ್ಷನ್ಗಳೆಲ್ಲ ನಡೀತಾ ಇತ್ತು. ಆ ಪಾರ್ಕಲ್ಲಿ ಕೂಡ ಈ ರೀತಿಯಾಗಿ ಬಾಬಾದು ಸ್ಟ್ಯಾಚುಸ್ಗಳೆಲ್ಲ ಇತ್ತು ನೋಡಿ. ತುಂಬ ಚೆನ್ನಾಗಿದೆ. ಆಚೆ ಕೂಡ ತುಂಬ ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡಿಬಿಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೈಟ್ ಹೊತ್ತು. ಇಲ್ಲಿ ನೋಡಿ, ಪ್ಲೇ ಏರಿಯಾ ಇತ್ತು ಮಕ್ಳಿಗೆ ಅದೇ ಪಾರ್ಕಲ್ಲಿ. ಸೊ ಮಕ್ಳುಗಳು ಇಲ್ಲಿ, ನಮ್ಮ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಅವ್ರಿಗೂ ಸ್ವಲ್ಪ ಖುಷಿ ಆಯಿತು ಒಳಗಡೆ ಎಲ್ಲ ನೋಡಿ, ಸುತ್ತಿ ಕಾಲು ನೋವು ಬಂದಿರುತ್ತಲ್ವ ಅಲ್ಲೆಲ್ಲ ನೋಡಿ ಇಲ್ಲಿ ಖುಷಿಪಟ್ಟು ಆಟ ಆಡಿದ್ರು. ಇಲ್ಲಿಬ್ಬರು ಜೊತೆನಲ್ಲಿ ಆಟ ಆಡ್ತಾಯಿದ್ರು. ಆ ಕಡೆ ಎಲ್ಲ ಫಂಕ್ಷನ್ ನಡೀತಾ ಇತ್ತು, ತುಂಬ ಮ್ಯೂಸಿಕ್ ಇತ್ತು, ಹಾಗಾಗಿ ಸ್ವಲ್ಪ ಕಾಪಿರೈಟ್ ಬರುತ್ತೆ ಅಂತ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿದೆ. ಇಲ್ಲಿ ನೋಡಿ, ಮಕ್ಳುಗಳು ಆಟ ಆಡ್ತಾಯಿದ್ದಾರೆ. ನೋಡಿ, ನನ್ನ ಮಗ ಕೂತ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ರೋಡಲ್ಲಿ ಉದ್ದಕ್ಕೂ ಸೀಬೆಹಣ್ಣು, ಹೆಜ್ಜೆಜ್ಜೆಗೂ ಸೀಬೆಹಣ್ಣು ಇಟ್ಕೊಂಡು
ಇಟ್ಕೊಂಡಿದ್ರು, ಒಂದೊಂದು ಬುಟ್ಟಿನಲ್ಲಿ ಇಟ್ಕೊಂಡಿದ್ರು ಬರೀ 100 ರುಪೀಸ್ 50 ರುಪೀಸ್ಗೆಲ್ಲ. ಈ ಸಲ ಸೀಬೆಹಣ್ಣು ಕಾಣಿಸ್ತಿಲ್ಲ, ಮೇ ಬಿ ಬೆಳಗ್ಗೆ ಕಾಣಿಸ್ಬೋದು, ನೋಡೋಣ. ಸಿಕ್ಕಾಬಟ್ಟೆ ಸೀಬೆಹಣ್ಣೆಲ್ಲ ಇತ್ತು. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಇವಾಗ ದೇವಸ್ಥಾನದಿಂದ ಆಚೆ ಕಡೆ ಬಂದಿದ್ದೀನಿ. ಎಲ್ಲಿ ಕಾಣಿಸ್ತಾ ಇಲ್ಲ ಲೈಟು. ಸ್ಟಾಪ್ ಕೊಡ್ತಾರಂತ ಭೋಜನ ಅಲ್ಲ. ಫ್ರೆಂಡ್ಸ್ ಆಚೆ ಬಂದ್ವಿ. ಬಂದ ತಕ್ಷಣ ಪ್ರಸಾದಕ್ಕೆ ಹೋಗ್ಬೇಕಿತ್ತು. ಪ್ರಸಾದಕ್ಕೆ ಫ್ರೀ ಬಸ್ಸಸ್ ಇರುತ್ತೆ, ಸೊ ಅದು ಜಸ್ಟ್ ಅವಾಗವಾಗ ಬರ್ತಾ ಇರುತ್ತೆ, ನೋಡ್ಕೊಂಡು ಹೋಗ್ಬೇಕು ನಾವು. ಲಾಸ್ಟ್ ಟೈಮ್ ನಡ್ಕೊಂಡು ಹೋಗ್ಬಿಟ್ಟಿದ್ವಿ, ಮೊದಲನೇ ಸಲ ಬಂದಾಗ ನಡ್ಕೊಂಡು ಹೋಗಿದ್ವಿ. ತುಂಬ ದೂರ ಇದೆ ಆ್ಯಕ್ಚುಲಿ ಪ್ರಸಾದ. ಟ್ರಸ್ಟ್ ಕಡೆಯಿಂದ ಸೊ ಬಂದಿರೋಂಥ ಭಕ್ತರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಆಗ್ಬೋದು, 2 ಕಿಲೋಮೀಟ್ರ್ ಆಗುತ್ತೆ. ಸೊ ರೂಮ್ಗೆ ಹೋಗ್ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ನಾವು. ಆ್ಯಕ್ಚುಲಿ ರೂಮ್ಗೆ ಹೋಗಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಣ ಪ್ರಸಾದಕ್ಕೆ ಅಂದ್ಕೊಂಡ್ವಿ. ನೋಡಿ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ರೂಮ್ಗೆ ಹೋಗೋಕ್ಕಾಗಲಿಲ್ಲ, ಸೊ ಬಸ್ ರೆಡಿ ಇತ್ತು, ಹಾಗಾಗಿ ದೇವಸ್ಥಾನ ದರ್ಶನದಿಂದ ಡೈರೆಕ್ಟಾಗಿ ಪ್ರಸಾದಕ್ಕೆ ಹೋಗ್ತಾ ಇದ್ವಿ. ಆಚೆ ಕಡೆ ವ್ಯೂ ಎಲ್ಲ ನೋಡಿಕೊಂಡು ಆ ಬಸ್ನಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಪ್ರಸಾದಕ್ಕೆ. ಆಲ್ಮೋಸ್ಟ್ 9 ಗಂಟೆ 9:15 ಆಗೋಗಿತ್ತು ನಾವು ಹೋಗೋಷ್ಟರೊಳಗಡೆ. ಇಲ್ಲೂ ಸಿಕ್ಕಾಬಟ್ಟೆ ದೊಡ್ಡ ಪ್ಲೇಸು. ನಾವು ಪ್ರಸಾದ ತಗೊತೀವಲ್ಲ ತಿಂತೀವಲ್ಲ, ಅಲ್ಲಿ ಸಿಕ್ಕಾಬಟ್ಟೆ ದೊಡ್ಡ ಪ್ಲೇಸು. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇಲ್ಲಿ ಬಂದು ಕೂಪನ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸರಿ ಚಿನ್ನ ಇದ್ರೊಳಗಡೆ ನುಗ್ಗಿಸ್ಕೊಂಡು ಬಂದ್ಬಿಟ್ಟ. ನನ್ನ ಹತ್ರ ಬಂದ. ನಾನು ಹೇಗೆ ಬಂದ ಅಂತ ನೋಡ್ತೀನಿ. ಹಾಂ ಇದು ಫುಡ್ಗೆ ಕೂಪನ್ನು, ಫ್ರೀ ಟೋಕನ್. ನೋಡಿ ಅಲ್ಲಿ ದೇವಸ್ಥಾನದಲ್ಲಿ ಬಾಬಾ ಮಂದಿರದಲ್ಲಿ ನಡೀತಾ ಇರೋ ಪೂಜೆ ಆಗ್ಬೋದು ಅಥವಾ ಏನೇ ಮಂಗಳಾರತಿ ಆಗ್ಬೋದು, ಮಹಾ ಏನೇ ಇದ್ರೂ ಇಲ್ಲಿ ಫುಡ್ ಹಾಲಲ್ಲೂ ಕೂಡ ನೋಡ್ಬೋದು ನಾವು. ನೋಡಿ ಅನ್ನಪೂರ್ಣೇಶ್ವರಿ ಶುಭ ಹ್ಯಾಂಡ್ ವಾಶ್ ಇದು. ಆ್ಯಕ್ಚುಲಿ ಇಲ್ಲೆಲ್ಲ ನೈಟೆಲ್ಲ ಬಂದಿರೋರು ಡೇ ಟೈಮ್ ಹೋಗ್ಬೇಕಂದ್ರೆ ಇಲ್ಲೆಲ್ಲ ಉಳ್ಕೊಂಡಿರ್ತಾರೆ, ಮಲ್ಕೊಂಡಿರ್ತಾರೆ. ನೋಡಿ ಫ್ರೆಂಡ್ಸ್, ಓ ಮೈ ಗಾಡ್. ಜನ ಕೂತ್ಕೊಬೋದು ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಲೆಕ್ಕ ಹಾಕೋಕ್ಕಂತೂ ಆಗಲ್ಲ. ಎಂಡ್ ಎಲ್ಲಿದೆ ಅಂತ ಕಣ್ಗೆ ಕಾಣ್ತಾ ಇಲ್ಲ. ನನ್ನ ಚಿಕ್ಕ ಮಗ ಅಂತೂ ಸಿಕ್ಕಾಬಟ್ಟೆ ತೀಟೆ ಮಾಡ್ತಾಯಿದ್ದ, ಕೂಗಾಡ್ತಿದ್ದ. ನೋಡಿ ಆ ಊಟಕ್ಕೆ ಬಂದಿದ್ವಿ ಪ್ರಸಾದಕ್ಕೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ಹೊಟ್ಟೆ ತುಂಬ ಕೊಡ್ತಾರೆ. ಮತ್ತೆ ಬಂದು ಎಲ್ಲ ಕಡೆನೂ ಕೊಡ್ತಾರೆ. ವೆರೈಟಿಯಾಗಿ ಸಿಗುತ್ತೆ ಇಲ್ಲಿ. ಯಾವಾಗ ಬಂದ್ರೂ ಸಿಗುತ್ತೆ ಪ್ರಸಾದ. ಇಂಥ ಟೈಮಿಂಗ್ಸ್ ಅಂತ ಹೇಳೋ ಹಾಗಿಲ್ಲ. ನೋಡಿ ಆವಾಗಲೇ ಖಾಲಿ ಇತ್ತಲ್ವ, ನಾವು ಬರುವಾಗ ಖಾಲಿ ಇತ್ತಲ್ವ. ನೋಡಿ ಎಷ್ಟು ಜನ, ಎಷ್ಟು ಬೇಗ ಎಲ್ಲ ತುಂಬೋಗ್ಬಿಟ್ರು ಅಂತ ಹೇಳಿ. ನೋಡಿ ಹಾಗೆ ಆಚೆ ಬಂದ್ವಿ, ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಬಂದ್ವಲ್ಲ, ಆ ಜಾಗದಲ್ಲಿ ಈ ರೀತಿಯಾಗಿ ಎಲಿಫೆಂಟ್ ಸ್ಟ್ಯಾಚು ಇತ್ತು. ಹಾಗೆ ಮಕ್ಕಳು ನೋಡ್ತಾಯಿದ್ರು. ನೋಡಿ ಹೇಳಿದ್ನಲ್ಲ, ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ, ಒಂಥರ ಪಾರ್ಕ್ ಥರನೇ ಇದೆ ಅಂತ ಹೇಳಿ. ಶ್ರೀ ಸಾಯಿ ಪ್ರಸಾದಾಲಯ. ನೋಡಿ ಸಾಯಿಬಾಬಾ, ಇದಕ್ಕೆ ಒಂದು ಕಥೆನೇ ಇದೆ ಅಲ್ವಾ, ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸಾಯಿಬಾಬಾ ಅವರು ಎಲ್ರಿಗೂ ಊಟನ ಕೊಡ್ತಾ ಇದ್ದಿದ್ದಂಥದ್ದು ಈ ಒಂದು ಇದರಲ್ಲಿ. ಸೊ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ಟೋರಿ ಅಂತ ಅನ್ಕೋತೀನಿ. ಹಾಗೆ ನಾವು ಜಸ್ಟ್ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ದೆ. ಮಕ್ಕಳ ಜೊತೆ ಫೋಟೋ ತೆಗೀರಿ ಅಂತ ಕೇಳ್ತಾ ಇದ್ದೆ. ಸೊ ನಮ್ಮ ಹಸ್ಬೆಂಡ್ ಫೋಟೋ ತೆಗಿತಾಯಿದ್ರು. ಇಲ್ಲೆಲ್ಲ ಕಲರ್ಫುಲ್ ಆಗಿತ್ತು. ಇಲ್ಲೂ ಕೂಡ ಆರಾಮಾಗಿ ಸುಮಾರು 1 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಊಟದಲ್ಲಿಂದ ಆಚೆ ಬಂದರೆ ನೋಡಿ ಎಷ್ಟು ಬೇಕು ಅಷ್ಟು ಅಂಗಡಿಗಳು. ಮಾಡ್ಕೊಂಡು ಆಚೆ ಬಂದ್ವಿ. ಮಕ್ಕಳು ಆಟ ಸಾಮಾನು ಅಂತ ಸಿಕ್ಕಾಬಟ್ಟೆ ಇದು ಮಾಡ್ತಿದ್ದಾರೆ. ಚಿಕ್ಕವನಂತೂ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅವ್ನಿಗಲ್ಲಿ ದೇವಸ್ಥಾನ ಹತ್ರ ಎಲ್ಲೂ ತಕ್ಕೊಡ್ಲಿಲ್ಲ. ಊಟ ಮಾಡೋ ಜಾಗದಲ್ಲಿ ತಕ್ಕೊಡ್ತೀವಿ ಅಂತೇಳಿ ಕರ್ಕೊಂಬಂದು ಇಲ್ಲೆಲ್ಲ ಮಕ್ಕಳಿಗೆ ಆಟ ಸಾಮಾನು, ಸಾಯಿಬಾಬಾ ರಿಲೇಟೆಡ್ ಎಲ್ಲ ಇದೆ. ಸೊ ರಪ್ಪ ಕೊಡ್ಸೋಕ್ಕೆ ಹೋಗಿದ್ದಾರೆ. ನೋಡೋಣ, ಏನೋ ಕೇಳ್ತಾ ಇದ್ದಾರೆ.
ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಬಂದರೆ. ಅಪರೂಪಕ್ಕೊಂದ್ಸಲ ಬಂದಾಗ ನೋಡಿ ಕಣ್ಣಿಗೆ ಬೇಕಾಗಿದ್ದೆಲ್ಲ ಆಟ ಸಾಮಾನುಗಳು ಥಿಂಗ್ಸ್ಗಳೆಲ್ಲ ಇತ್ತು. ಸೊ ಇಲ್ಲಿ ನಾನು ಕೂಡ ನೋಡ್ತಾ ಇದ್ದೆ ಏನಾದರೂ ಬೇಕು ಅಂತ ಹೇಳಿ. ಮಕ್ಕಳು ಕೂಡ ತಗೋತಾ ಇದ್ರು. ಏನು ತಗೋತಿದ್ದೀರಾ ಚಿನ್ನಿ? ಯಾವ್ದು ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದು ಸೇಮು? ಅಯ್ಯೋ ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದು. ಇದು ಸೇಮ್ ಕಲರು. ಪಾಪ ಇದಕ್ಕೆ ಬ್ಯಾಟ್ರಿನೂ ಕೂಡ ಕೇಳ್ಬಿಡು. ಕಲರ್ ಯಾವ್ದು ಬೇಕು? ಬೇರೆ ಏನಾದ್ರು ತಗೊಳ್ರು, ಇದು ಲಾಸ್ಟ್ ಟೈಮ್ ತಗೊಂಡಿದ್ರಲ್ಲ. ವೈರ್ಲೆಸ್ ಇದೆ. ಕೊಡ್ತಾರೆ. ಸೊ ಫೈನಲ್ ಆಗಿ ನನ್ನ ಮಗ ಈ ರಿಮೋಟ್ ಕಂಟ್ರೋಲ್ ಕಾರ್ನ ಸೆಲೆಕ್ಟ್ ಮಾಡ್ಕೊಂಡ. ಸೊ ಅವರೆಲ್ಲ ಬಿಚ್ಚಿ ಶೆಲ್ಲಾಗಿ ಕೊಟ್ಬಿಟ್ಟು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನನ್ನ ದೊಡ್ಡ ಮಗ ಬಂದು ಏನೋ ಆರೋ ಹೆಲಿಕಾಪ್ಟರ್ ತಗೊಂಡ. ನಾವು ಲಾಸ್ಟ್ ಟೈಮ್ ಶಿರಡಿಗೆ ಹೋದಾಗಲೂ ಇದೇ ತಂದಿದ್ವಿ. ವೆಯ್ಟ್ ಮಾಡ್ತಾ ಇದ್ದಾರೆ ಸಾಹೇಬ್ರು. ಸಾಹೇಬ್ರೆ ಹ್ಯಾಪಿ ನೋಡಿ. ನನಗೆ ಅಂತ ಏನೂ ತಕ್ಕೊಡ್ತಾ ಇಲ್ಲ. ಯಾವಾಗಲೂ ಹೀಗೆ ಮಾಡ್ತಾರೆ, ಏನೂ ತಕ್ಕೊಡಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು ಏನು ಮಾಡೋದು? ಏನಾದ್ರು ತಕ್ಕೊಡ್ತೀರಾ ನಮಗೆ? ಏನು ತಕ್ಕೊಡ್ತೀರಾ? ಥ್ಯಾಂಕ್ಸ್ ಹೇಳು. ಸೊ ನೋಡಿ ಇಲ್ಲಿ ಒಳಗಡೆ ಎಲ್ಲ ಎಷ್ಟೊಂದು ಅಂಗಡಿಗಳಿದೆ. ಹುಡುಗರು ಫೈನಲ್ ಆಗಿ ಪ್ಯಾಕ್ ಮಾಡಿಸ್ಕೊಂಡ್ರು. ನೋಡಿ ಎಷ್ಟೊಂದು ಅಂಗಡಿಗಳಿದ್ದಾವೆ ಅಂತ ಇಲ್ಲಿ. ನನಗೇನಾದರೂ ಕೊಡಿಸ್ರಿ, ನಿಜವಾಗ್ಲೂ ಕೊಡಿಸ್ತೀರಾ? ಹುಳ ತಲೆ ಮೇಲೆ ತಗೋಗು ಅಂತ ಹೇಳಿದ್ರು ನಮ್ಮ ಮನೆಯವರು. ಇರು ಹೇಳಿದ್ದೆ ಚಾನ್ಸು ಅಂತ ನಾನು ಓಡಿ ಬಂದುಬಿಟ್ಟೆ. ಸೊ ಬ್ಯಾಗ್ನ ನೋಡ್ತಾ ಇದ್ದೆ, ಹ್ಯಾಂಡ್ ಬ್ಯಾಗ್ ಹಾಗೆ ಸೈಡಿಗೆ ನೇತಾಕೊಳ್ಳೋದು. ಸೊ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಯಾವ್ದು ಇಷ್ಟ ಬೇಕತ್ತ, ಯಾವ್ದು ಬೇಕತ್ತ ತಗೊಳ್ಳಮ್ಮ. ಮಾಡಿದ್ರೆ ಸೆಲೆಕ್ಟು ಬೇರೆ ಇದೇನು ಬೇಡ. ಓಕೆ ಇದು ತಗೊಳ್ಳಿ. ತಗೋತಿರೋದೆ ಅಂತೂ ಇಂತೂ ಬ್ಯಾಗ್ ತೆಗೆಸ್ಕೊಂಡೆ. ಜಸ್ಟು ಹಾಗೆ ಪೀಸ್ ಮಾಡಿಕೊಂಡ್ರು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಒಂಥರ ಕ್ವಾಲಿಟಿ ಇದೇನು ಕಿತ್ತೋಗೋ ಥರ ಇಲ್ಲ, ವಾಷಬಲ್ ಆಗಿದೆ. ಕ್ಲಾತ್ ತುಂಬ ಚೆನ್ನಾಗಿದೆ. 200 ಮಾಡಿಕೊಂಡ್ರು ಪಾಪ. ಆಚೆ ಕಡೆ ಹಾರ್ಸ್ಗಳು, ಕ್ಯಾಮೆಲ್ಗಳು ಸಿಕ್ಕಾಬಟ್ಟೆ ಇತ್ತು. ನಮ್ದೆಲ್ಲ ಮುಗೀತು, ಶಾಪಿಂಗ್ ಎಲ್ಲ ಕಾರ್ ಒಳಗಡೆ ಇಟ್ಕೊಳಕ್ಕೆ. ಓಕೆ ಬಸ್ ಬಂತು, ಫ್ರೀ ಬಸ್ ಅನ್ನೋದಕ್ಕಿಂತ ದೇವಸ್ಥಾನ ಕಡೆಯಿಂದ ನಮ್ಮ ಟೈಮಿಗೆ ಬಂತು. ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೂ ಸಿಕ್ಕಿಲ್ಲ, ಬರಬೇಕಾದ್ರೂ ಸಿಕ್ಕಿಲ್ಲ. ಸಿಕ್ಕಿದೆ, ಬನ್ನಿ ಇಲ್ಲೇ ನಿಲ್ಲಿಸುತ್ತೇರಿ. ಸೊ ನೆಕ್ಸ್ಟು ಹೋಟೆಲ್ ರೂಮಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್ ಫ್ರೀ ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಊಟ ಆದಮೇಲೆ ಕ್ಯೂ ಅಲ್ಲಿ 10 ನಿಮಿಷ ನಿಂತ್ಕೊಂಡ್ವಿ. ಸೊ ಬಸ್ ಸಿಕ್ತು, ಹತ್ಕೊಂಡು ಹೋದ್ವಿ. ನಮ್ಮ ಹೋಟೆಲ್ ಹತ್ರ ಸ್ಟಾಪ್ ಕೊಡಲಿಲ್ಲ. ಅಲ್ಲಿಂದ ಒಂದು 1/2 ಕಿಲೋಮೀಟ್ರ್ ಮುಂದೆ ನಮ್ಮ ಇದು ಶಿರಡಿಯ ಅದು ದತ್ತಪೀಠ ಕಡೆಯಿಂದ ಬಂದು ಈ ಭಕ್ತಾದಿಗಳಿಗೆ ರೂಮ್ಗಳು ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಜಸ್ಟ್ 200-300ಗೆಲ್ಲ AC ನಾನ್ AC ರೂಮ್ಸ್ ಅವೈಲಬಿಲಿಟಿ ಸಿಗುತ್ತಂತೆ ಇಲ್ಲಿ. ಬಟ್ 15 ದಿನ ತಿಂಗಳು ಮುಂಚೆನೇ ಇಲ್ಲಿ ಬುಕ್ ಮಾಡ್ಕೋಬೇಕು ಆನ್ಲೈನಲ್ಲಿ ಅಂತ ಹೇಳಿದ್ರು. ಹಾಯ್ ಫ್ರೆಂಡ್ಸ್, ಜಸ್ಟ್ ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದು ಬರಲಿಲ್ಲ, ನಾವು ಹಾಲಿಡೇ ಪಾರ್ಕ್ ಅಂತ ಹೋಟೆಲಲ್ಲಿ ಬುಕ್ ಮಾಡ್ಕೊಂಡಿದ್ದು. ಇಲ್ಲಿ ಸ್ಟಾಪ್ ಇರಲಿಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿಂದ ಇಲ್ಲಿಗೆ ಒಂದು 1/2 ಕಿಲೋಮೀಟರ್ ಡಿಫ್ರೆನ್ಸ್ ಇತ್ತು. ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ನಾವು ಇವಾಗ ಹೋಟೆಲ್ಗೆ ಬಂದ್ವಿ. ಸೊ ಎಲ್ಲ ಇವಾಗ ಸ್ವಲ್ಪ ಫ್ರೀ ಆಗೋಯ್ತು, ಮೈಂಡು ಫ್ರೀ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಪ್ರಸಾದ ಸಿಕ್ತು. ಒಂದು ರೌಂಡ್ ಚೆನ್ನಾಗಿ ಹೋಗಿ ಸುತ್ತಾಡಿಕೊಂಡು ಮಕ್ಕಳಿಗೆಲ್ಲ ಆಟ ಸಾಮಾನು ತೊಗೊಂಡು ನನಗೂ ಕೂಡ ಬ್ಯಾಗ್ ತೊಗೊಂಡೆ. ಆವಾಗಲೇ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಅಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಆಟ ಆಡಿಸ್ಕೊಂಡು ಇವಾಗ ಮಲ್ಕೊಬೇಕು. ಬನ್ನಿ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮ ಹಸ್ಬೆಂಡ್ ಆವಾಗಲೇ ಮಲ್ಕೊಂಬಿಟ್ಟಿದ್ದಾರೆ, ಪಾಪ ಫುಲ್ಲು ಟಯರ್ಡ್ ಆಗಿದ್ರು. ಸೊ ಎಲ್ಲ ಇವ್ರು ಆಟ ಸಾಮಾನು ಇಟ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ. ಸೊ ಒಬ್ಬ ಮಗ ಅವ್ರ ಅಪ್ಪನ ಜೊತೆ, ಒಬ್ಬ ಮಗ ನನ್ನ ಜೊತೆ. ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ ಜಾಗ. ಸಿಂಪಲ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ಏನು ನೈಟ್ ಮಲಗಿ ಬೆಳಗ್ಗೆ ಎದ್ದೋಗೋದಷ್ಟೇ ಅಲ್ವಾ. ನಾನು ಕಂಟಿನ್ಯೂ ಮಾಡ್ತೀನಾ ವ್ಲಾಗು ಅಥವಾ ಎಂಡ್ ಮಾಡ್ತೀನಾ ಅಂತ ಗೊತ್ತಿಲ್ಲ. ಓಕೆ, ಗುಡ್ ನೈಟ್.
ಬೆಳಗ್ಗೆ ಸಿಗೋಣ.